ಹಾ ನಡಿ. ಬಾಮೈದ, ನೀನ್ ಹೇಗಿದ್ರು ಭರತ್ನ ಮತ್ತೆ ರಘುನ ಕರ್ಕೊಂಡ್ ಬರ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, ನೀನ್ ಅವ್ರನ್ನ ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಲೊಕೇಶನ್ಗೆ ಬಂದ್ಬಿಡು. ಪಿಕ್ಕ ಯಾವ ಗಾಡಿಲಿ? ಬಾಮೈದ, ನೀನ್ ಇಲ್ಲಿಂದ ಕ್ಯಾಬ್ ಅಲ್ಲಿ ಹೋದ್ರೆ ಅವ್ರ ಜೊತೆ ಅವ್ರ ಗಾಡಿಲೇ ಬರ್ಬೋದಲ್ವಾ ಲೊಕೇಶನ್ಗೆ? ಅವ್ರ ಗಾಡಿಲಿ ಪಿಕಪ್ ಆದ್ರೆ ನಾನ್ ಹೆಂಗೋ ಅವ್ರನ್ನ ಪಿಕಪ್ ಮಾಡಕ್ಕಾಗತ್ತೆ? ಬಾಮೈದ, ವಾಟ್ ಎವರ್, ನಾನು ಇನ್ನೊಬ್ಬರನ್ನ ಪಿಕ್ ಮಾಡ್ಬೇಕಲ್ವಾ, ಅದಕ್ಕೆ ನಾನು ಹೋಗ್ಬೇಕಲ್ವಾ? ಲೇ ಮಿತ್ರದ್ರೋಹಿ, ನಡು ನೀರಲ್ಲಿ ಬಿಟ್ಟು ಹೋಗ್ತೀಯಲ್ಲ. ಸರಿ, ಪಿಕ್ ಮಾಡು. ಬೈ ಬಾಯ್ ಬಾಮೈದ. ಎಲ್ಲ ನನ್ನ ಕರ್ಮ. ಪಿಕ್ ಮಾಡು ಬಮೈದ, ಪಿಕ್ ಮಾಡು. ಆದ್ರೆ ಪಿಕ್ ಮಾಡೋ ಬರ್ದಲ್ಲಿ ಸಿಕ್ಕಾಕೊಂಡು ಒದ್ದಾಡಬಾರ್ದು ಅಷ್ಟೇ. ಅಷ್ಟೇ ಅಲ್ಲ ಸತ್ಯ, ನನ್ನ ಮೇಲೆ, ನನ್ನ ಬಾಮೈದನ್ ಮೇಲೆ ಕೆಂಡದಂತ ಕೋಪ ಮಾಡ್ಕೊಂಡಿದ್ಯಾ ಅಂತಾನು ಹೇಳಿದ್ರು. ಓ, ಈ ಲುಕ್ಕಿಂದೆ ಆ ಡೈಲಾಗ್ ಎಫೆಕ್ಟ್ ಇದೆಯಾ? ಓ ಮೈ ಗಾಡ್, ಗುರಾಯಿಸ್ತಿರೋರು ಗುಮ್ಮಕ್ಕಿನ್ನ ಮುಂಚೆ ಇಲ್ಲಿಂದ ಜೂಟ್ ಹೇಳ್ಬೇಕು. ಮಂಜ, ಎಸ್ಕೇಪ್. ನಾವೇನು ಅನ್ಕೊಂಡ್ರೆ ಇಲ್ಲಿ ಏನೋ ಆಗ್ತಿದ್ಯಲ್ಲೋ. ಕೆಲಸ ನೋಡ. ಯಾಕೆ, ಏನಾಯ್ತು? ನಿನ್ ಕಾರ್ ಮತ್ತೆ ಕೈ ಕೊಡ್ತಾ? ಇಲ್ಲ, ನಾನೇ ನಿಲ್ಸಿದ್ದು. ಯಾಕೆ? ಓ, ನಮ್ಮ ಏರಿಯಾದಲ್ಲೇ ಪಾರ್ಟಿ ಮಾಡೋ ಪ್ಲಾನಾ? ವೈ ನಾಟ್? ಮುಂದೆ ಒಂದಿನ ಅದು ಮಾಡೋಣ. ಬಟ್ ನಾವ್ ಯು ವೇಟ್. ಹಾಯ್ ಕಾರ್ತಿಕ್. ಹಾಯ್, ಎಲ್ಲಿದ್ದೀರಾ? ನೀವ್ ಹೇಳಿದ ಜಾಗಕ್ಕೆ ಬರ್ತಾ ಇದ್ದೀನಿ. ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ನೀವೆಲ್ಲಿದ್ದೀರಾ? ನಾನು ಆಲ್ರೆಡಿ ಅದೇ ಜಾಗದಲ್ಲಿದ್ದೀನಿ. ನೀವು ಬೇಗ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಈ ಹುಡುಗಿರೇ ಹೀಗೆ ಅನ್ಸುತ್ತೆ. ಸರ್ಪ್ರೈಸ್ ಬೇಕು ಅಂತೀರಾ, ಕ್ಯೂರಿಯಾಸಿಟಿ ತಡಿಯಕ್ಕಾಗದೆ ಅದೇನು ಅಂತ ಕೇಳ್ತೀರಾ. ಅದೇನು ಅಂತ ಹೇಳಿದ್ರೆ ಸರ್ಪ್ರೈಸ್ ಹೆಂಗಾಗತ್ತೆ? ನೀವು ಬೇಗ ಬನ್ನಿ, ಆ ಸರ್ಪ್ರೈಸ್ ಏನು ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಸರಿ, ಬರ್ತಾ ಇದ್ದೀನಿ. ಅಮಲ್ ಬೇಬೆ, ಯಾರಿಗಾದ್ರೂ ಕಾಯ್ತಿದ್ಯಾ? ಎಕ್ಸಾಕ್ಟ್ಲಿ. ಹೌದಾ? ಅದ್ಯಾರಪ್ಪ? ನನ್ನ ಏರಿಯಾದಲ್ಲಿ ನನಗ್ ಗೊತ್ತಿಲ್ದೇ ಇರೋ ನಿನ್ ಫ್ರೆಂಡ್ ಇಲ್ಲಿ ಬಂದು ಪಿಕ್ ಮಾಡ್ತಾ ಇದೀವಿ ಅಂದ್ರೆ ಅವರು ಏರಿಯಾದವರೇ ಆಗಿರ್ಬೇಕಾ? ನೀನು ಏರಿಯಾ ಬಗ್ಗೆ ಚಿಂತೆ ಮಾಡಬೇಡ, ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಯೋಚನೆ ಮಾಡು. ಯಾಕಂದ್ರೆ ಅದು ನಿನಗೆ ಸರ್ಪ್ರೈಸು. ಸರ್ಪ್ರೈಸಾ?
ಹಾಯ್ ದಿವ್ಯಾ, ನೀನಾ? ಹೇಗಿದೆ ಸರ್ಪ್ರೈಸ್? ವಾಟ್ ದ ಹೆಲ್? ಇದು ಸರ್ಪ್ರೈಸ್ ಅಲ್ಲ, ಶಾಕ್. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಮೊದ್ಲು ಇಲ್ಲಿಂದ ಹೊರಡು. ಹೋಗೋದಾ? ನೋ ವೇ. ಯಾಕೆ ದಿವ್ಯಾ, ನಾನು ಬಂದಿದ್ದು ನಿನ್ಗೆ ಇಷ್ಟ ಆಗಲಿಲ್ವಾ? ನೋಡು, ಈ ರೀತಿ ನನಗೆ ಹೇಳ್ದೆ ಕೇಳ್ದೆ ಬಂದ್ರೆ ನನಗಿಷ್ಟ ಆಗಲ್ಲ. ಬಟ್ ನನಗೆ ಬೇರೆ ಆಪ್ಷನ್ನೇ ಇಲ್ವಲ್ಲ ದಿವ್ಯಾ. ಬರ್ತೀನಿ ಅಂದರೆ ನೀನು ಬೇಡ ಅಂತೀಯ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಮೊದ್ಲು ಇಲ್ಲಿಂದ ಹೊರಡು. ಎಸ್, ಹೋಗ್ತೀನಿ. ಆದರೆ ನಿನ್ನೂ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಬಂದಿರೋದೇ ಅದಕ್ಕೆ. ಬಾ ಕೂತ್ಕೋ. ನಿನಗೆ ವಾವ್ ದಿವ್ಯಾ, ನೀನು ಇಷ್ಟು ಬೇಗ ಒಪ್ಕೊಂಡು ನನ್ನ ಜೊತೆ ಬರ್ತೀಯಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಕಾರ್ ಹತ್ತಾಯ್ತಲ್ವಾ, ಮೊದಲು ಇಲ್ಲಿಂದ ಹೊರಡು. ವೇಟ್, ಈಗ ನಾನು ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊತ್ತಾ? ಅದು ನಿನಗೆ ಸರ್ಪ್ರೈಸೇ. ನೀನು ನಿನ್ ಸರ್ಪ್ರೈಸು. ಮೊದ್ಲು ಇಲ್ಲಿಂದ ಹೊರಡು. ಯಾಕೆ ಇಷ್ಟು ಟೆನ್ಷನ್ ಆಗಿದೆ ದಿವ್ಯಾ? ಏನಾಯ್ತು? ಏನೋ ಆಗೋಕ್ಕೂ ಮೊದಲು ಇಲ್ಲಿಂದ ಹೊರಡು. ಅಂದ್ರೆ ಎಲ್ಲ ನಿನ್ಗೆ ಇಲ್ಲೇ ಹೇಳ್ಬೇಕಾ? ಇದು ನಮ್ಮ ಏರಿಯಾ. ಅಕಸ್ಮಾತಾಗಿ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗೋದು ನನಗೆ. ಈಗ ನೀನು ಹೊರಡ್ತೀಯಾ ಅಥವಾ ನಾನು ಇಳಿಲ್ಲ? ಬೇಡ ಬೇಡ, ನಾವು ಹೋಗೋಣ. ದಿವ್ಯಾ, ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಾನು ಬಿಸಿ ಇದೀನಿ ಅಂತ ಹೇಳಿಲ್ವಾ? ನಿನಗೆ ಸರ್ಪ್ರೈಸ್ ಕೊಡೋಣ ಅನ್ಸ್ತು, ಅದಕ್ಕೆ ಬಂದೆ. ನಿನ್ ಸರ್ಪ್ರೈಸ್ಗೆ ಬೆಂಕಿ ಬಿತ್ತು. ಈ ರೀತಿ ಬಿಸಿ ಇದ್ದಾಗ ಬಂದ್ರೆ ಅದನ್ನ ಸರ್ಪ್ರೈಸ್ ಅನ್ನಲ್ಲ, ಟಾರ್ಚರ್ ಅಂತಾರೆ. ದಿವ್ಯಾ, ನಾನು ನಿನ್ನ ನೋಡಕ್ ಬರೋದು ನಿನ್ಗೆ ಟಾರ್ಚರ್ ಅನ್ಸುತ್ತಾ? ಬಾಲ, ನಿನ್ಗೆ ಹೇಗೆ ಹೇಳಿ? ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಹೋಗಿಲ್ಲ ಅಂದ್ರೆ ಅವ್ರಿಗೇನು ಅಂತ ಉತ್ತರ ಕೊಡ್ಲಿ? ಅವ್ರಿಗೆ ಬೇಜಾರಾಗಲ್ವಾ? ಹಾಗಿದ್ರೆ ನನಗೆ ಬೇಜಾರಾದ್ರೂ ಓಕೆನಾ? ಸದ್ಯಕ್ಕೆ ಹೌದು. ಹೇಳು ದಿವ್ಯಾ, ನನಗಿಂತ ಅವರೇ ಹೆಚ್ಚಾ? ಹೆಚ್ಚು ಕಡಿಮೆ ಪ್ರಶ್ನೆ ಅಲ್ಲ. ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಾಗಿದೆ. ಈಗ ಹೋಗಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಕಸ್ಮಾತಾಗಿ ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ನಿನ್ನನ್ನು ಮೀಟ್ ಮಾಡಿಲ್ಲ ಅಂದ್ರೆ ನಿನಗೂ ಬೇಜಾರಾಗತ್ತೆ ತಾನೆ? ಆದ್ರೆ ನಾನು ಅವರು ಒಂದೇನಾ ದಿವ್ಯಾ? ನಾನು ನಿನ್ನನ್ನು ನಾಳೆ ಮದುವೆ ಆಗೋನು. ಬಾಲ, ಇರಿಟೇಟ್ ಮಾಡಬೇಡ. ಮದ್ವೆ ಅಂತ ಇವಾಗ ಹೇಳ್ತಿದ್ಯಾ, ಆದ್ರೆ ಯಾವತ್ತಾದ್ರೂ ನಿಮ್ಮ ಮನೆಯವ್ರನ್ನ ಮೀಟ್ ಮಾಡಿಸಿ ನನಗೆ ಪರಿಚಯ ಮಾಡ್ಕೊಟ್ಟಿದ್ಯಾ? ಇಲ್ಲ ತಾನೆ? ನೀವ್ ಗಂಡಸ್ರೆ ಇಷ್ಟು ಮದ್ವೆ ಅನ್ನೋ ಅಸ್ತ್ರ ಇಟ್ಕೊಂಡು ನಮ್ಮನ್ನೇ ಕಟ್ಟ ಹಾಕಕ್ ನೋಡ್ತೀರಾ. ದಿವ್ಯಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮದ್ವೆ ಅನ್ನೋದು ಒಂದು ಅಸ್ತ್ರ ಅಲ್ಲ, ಅದೊಂದು ಬಂಧ, ಅದೊಂದು ಎಮೋಷನ್. ಎನಫ್. ನಿನ್ ಹರಿ ಕತೆನ ಇನ್ನೊಂದ್ ದಿನ ಫ್ರೀ ಆಗಿದ್ದಾಗ ಕೇಳ್ತೀನಿ. ಇವಾಗ ಹೊರಡು.